ಅಂತೆ ಆ ಜನರು ಅನಾಗರಿಕರಾಗಿರಲು ನೀಡುವವರನಿಗೆ ಬಹುವಿಧದ ತೊಂದರೆಯನು ಅರಿಯಧೇ ಮುನಿ ಮಹಾವೀರನು ಮಹತ್ವವನು ತಿಳಿಯಲಾಗದಂತೆ ಕುರುಡನು ಬೆಳಕನು ಅಂತೆ ನೀಡದಿದ್ದರೂ ಅವಗೆ ಸರಿಯಾಗಿ ಆಹಾರವನ್ನುವರು ಇಂತಿರಲು ಉಳಿಯುವನ ಮಹಾವೀರನು ದೀರ್ಘಕಾಲದವರಿಗೆ ಹಸಿದು ಬೆನ್ನಿಗಂಟಿದಂತಾಗಿರಲವನ ಉದರವು ಬಳಿಕ ಮುಗಿಸಿ ಎಲ್ಲಿನ ವಿಹಾರವನು ಹಿಂತಿರುಗಿತಿರಲ ಮುನಿಯವನು ಸಂಧಿಸಿದರ ಕಾಡದಾರಿಯಲ್ಲವಗೆ ಕಳ್ಳರಿಬ್ಬರು ಅವರಾದರೋ ಭಾವಿಸಿದರು ಮಹಾವೀರ ಮುನಿ ದರ್ಶನವನು ಅಪಶಕುನವೆಂದು ತಿಳಿವಂತೆ ಅಮೃತವನು ವಿಷವೆಂದು ಅಂತೆ ಬೇಸೆತ್ತು ಆಕ್ರಮಣವೆಸಗಿದರ ಮಹರ್ಷಿಯ ಮೇಲವರು ದಾಳಿ ಮಾಡುವಂತೆ ಸಾರಗದ ಮೇಲೆ ಕ್ರೂರ ಚಿರತೆಗಳು ಅದರ ಮಹಾವೀರ ಸಹಿಸಿದನೆಲ್ಲ ಉಪಸರ್ಗಗಳನ್ನು ಸಮತಾಭಾವದೊಳು ಸ್ಥಿತಪ್ರಜ್ಞನಾಗುಳಿದು ತರುವಾಯ ಸೇರಿ ಆರ್ಯ ಪ್ರದೇಶವನು ವನದಲ್ಲಿ ಸಂಚರಿಪ ನಿರ್ಭೀತ ಸಿಂಹದಂದದಿ ವಿಹರಿಸಿದನ ಮಹಾವೀರನು ಮಲಯ ದೇಶದಲ್ಲಿ ಸಂಪನ್ನಗೊಳಿಸಿ ತನ್ನ 5ನೆಯ ಚಾತುರ್ಮಾಸವನ ಬದ್ದಿರ ನಗರದಲ್ಲಿಯೇ ಅಂತೆ ಆ ಅವಧಿಯಲ್ಲಿ ಅವನು ಆಚರಿಸುತ್ತ ಅನಶನಾದಿ ತಪವನು ಧ್ಯಾನಗೈದನು ಬಳಸಿ ವಿವಿಧ ಆಸನಗಳನ್ನು ಆಚರಿಸಿ ಉಪವಾಸವನು ಆ 4 ತಿಂಗಳು ನೆರವೇರಿಸಿದವನು ಕದಲಿ ಸಮಾಗಮದಲ್ಲಿ ತನ್ನ ಪಾರಣೆಯನು ಮಹಾವೀರ ಮಹಾದರ್ಶನದ ಶ್ರೀ ಕೇವಲ ಜ್ಞಾನ ಸಂಪುಟದ 11ನೇ ಸೋಪಾನ ಆಸೀನನಾದನು ಧ್ಯಾನದಲ್ಲಿ ಅಮೃತ ಪುತ್ಥಳಿ ಎಂದದಿ ಮಹಾಕವಿ ಡಾಕ್ಟರ್ ತಾರಶೇಖರ್ ಬಹಳ ಸ್ವಪೋಜ್ಞತೆಯಿಂದ ರಚಿಸಿದ್ದಾರೆ. ಹೀಗೆ ಅನಾರ್ಯ ದೇಶದ ಅನಾಗರಿಕಂದವನಿಗೆ ಬಹಳ ತೊಂದರೆ ಆಯಿತು. ಮುನಿ ಮಹಾವೀರನ ಮಹತ್ವ ಏನು ಅಂತ ಅವರಿಗೆ ಗೊತ್ತಿಲ್ಲ. ಕುರುಡನಿಗೆ ಬೆಳಕಿನ ಬಗ್ಗೆ ಏನು ಗೊತ್ತು? ಹಾಗೆ ಅವರಿಗೆ ಆಹಾರವನ್ನು ಕೊಡ್ತಾ ಇರಲಿಲ್ಲ ಮಹಾವೀರ. ದೀರ್ಘಕಾಲದವರೆಗೆ ಹಸಿತನೆ ಅವನ ದೇಹ ಬೆನ್ನಿಗಂಟುಕೊಳ್ಳುವ ಹಾಗೆ ಆಗ್ತದಂತೆ. ಬಳಿಕ ಅಲ್ಲೆಲ್ಲ ವಿಹಾರವನ್ನು ಮುಗಿಸಿ ಅವನು ಆರ್ಯ ದೇಶಕ್ಕೆ ಹೋಗೋಣ ಅಂಥೇಳಿ ಬರ್ತಾ ಇರ್ತಾನೆ. ಯಾರೋ ಕಾಡಿನ ದಾರಿಯಲ್ಲಿ ಇಬ್ಬರು ಕಳ್ಳರು ಸಿಗ್ತಾರೆ. ಮಹಾವೀರ ಮುನಿ ದರ್ಶನ ನೋಡಿಕೊಂಡು ಆ ಕಳ್ಳರಿಗೆ ಅಯ್ಯೋವ್ನು ಯಾರೋ ಬೆತ್ತಲೆ ಮನುಷ್ಯ ಸಿಕ್ಬಿಟ್ಟು ಅಪಶಕುನ ಅಂತ ತಿಳಿದು ಅವ್ರನ್ನ ಮೇಲೆ ಮಹಾವೀರ ಮುನಿಯ ಬಗ್ಗೆ ಮೇಲೆ ಆಕ್ರಮಣವನ್ನು ಮಾಡ್ತಾರಂತೆ. ಹೇಗೆ ಆ ಸಾರಗ ಜಿಂಕೆಯ ಮೇಲೆ ಕ್ರೂರ ಚಿರತೆಗಳ ಆಕ್ರಮಣ ಮಾಡ್ತವಲ್ಲ, ಹಾಗೆ ಆಕ್ರಮಣ ಮಾಡ್ತವೆ ಇಲ್ಲಿ ಜೋಡಿ ಚಿರತೆ ಕಳ್ಳಗಳು. ಮಹಾವೀರ ಅದನ್ನೂ ಕೂಡ ಸಹಿಸ್ತೇನೆ ಉಪಸರ್ಗವನ್ನು. ಯಾಕೆಂದರೆ ಆತ ಸಮತಾಭಾವದ ಪ್ರವರ್ತಕನಾಗ್ತಕ್ಕಂಥವ್ರು. ಮುಂದೆ ಸ್ಥಿತಪ್ರಜ್ಞ. ಅವರು ಹೊಡಿತಾ ಇದ್ರು ಕೂಡ ದೇಹ ನಂದಲ್ಲ ನನಗಲ್ಲ ಅಂತ ಸುಮ್ಮನೆ ಆಗ್ತಾರೆ. ಹೀಗೆ ಅವರು ಅನಾರ್ಯ ದೇಶದಿಂದ ಆರ್ಯ ಪ್ರದೇಶಕ್ಕೆ ಬರ್ತಾರೆ. ಹೀಗೆ ಅವರು ವಿಹಾರ ಮಾಡ್ತಾ ಮಲಯ ದೇಶಕ್ಕೆ ಆಗಮಿಸ್ತಾರಂತೆ. ಅಲ್ಲಿ 5ನೇ ವರ್ಷದ ಅವರು ದೀಕ್ಷೆ ತೆಗೆದುಕೊಂಡ ಮೇಲೆ ಇದು 5ನೇ ಚಾತುರ್ಮಾಸ ಬದ್ದಿರ ಎಂಬ ನಗರದಲ್ಲಿ ಚಾತುರ್ಮಾಸವನ್ನು ಕೈಗೊಳ್ತಾರೆ. ಆ ಅನಶನಾದಿ ತಪವನ್ನು ಅವರು ಚಾತುರ್ಮಾಸದಲ್ಲಿ ಮುನಿಗಳು ಏನು ಮಾಡಬೇಕು ಅದನ್ನು ಮಾಡ್ತಾ ಇರ್ತಾರೆ. ಹೀಗೆ ಹೀಗೆ ಆ 4 ತಿಂಗಳ ಚಾತುರ್ಮಾಸದಲ್ಲಿ ಉಪವಾಸವನ್ನು ಆಚರಿಸಿ ಕದಲಿ ಸಮಾಗಮದಲ್ಲಿ ತನ್ನ ಪಾಲನೆಯನ್ನು ಮಾಡ್ತಾರೆ ಅನ್ನುವಲ್ಲಿಗೆ 11ನೇ ಆ ಸೋಪಾನ ಮುಕ್ತಾಯ ಆಗ್ತದೆ.